ಪ್ರೈಸ್ ದ ಲಾರ್ಡ್ ಎವ್ರಿವನ್. ಜೀವನದ ವಾಕ್ಯ 13ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. 121ನೇ ಕೀರ್ತನೆ 3 ವಚನಗಳನ್ನು ನಾವು ನೋಡಿಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಆತನು ಪ್ರಶ್ನೆ ಹಾಕಿಕೊಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಆತನು ಹೇಳ್ತಾನೆ 2ನೇ ವಚನದಲ್ಲಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ಸೃಷ್ಟಿಕರ್ತನಾದಂತಹ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು ಎಂಬುದಾಗಿ ಆತನು ಹೇಳ್ತಾನೆ ಪ್ರಿಯರೇ. ಯಾಕೆಂದರೆ ದೇವರು ನಮಗೆ ಎಲ್ಲ ಮನುಷ್ಯರುಗಳಿಗಿಂತ ಆತನು ಪ್ರಮುಖವಾದಂತಹ ಸಹಾಯಕನು ನಮಗಾಗಿದ್ದಾನೆ ಪ್ರಿಯರೇ. ಅನೇಕ ಜನರು, ಅನೇಕ ಮನುಷ್ಯರು ನಮಗೆ ಸಹಾಯ ಮಾಡ್ಬೋದು, ನಮ್ಮ ಕಷ್ಟದಲ್ಲಿ ಸಹಾಯ ಮಾಡ್ಬೋದು, ಕೆಲವೊಬ್ಬರು ಮಾಡದೇ ಇರ್ಬೋದು. ಸೊ ಇಲ್ಲಿ ಅದು ಪ್ರಾಮುಖ್ಯತೆ ಅಲ್ಲ. ಆದರೆ ಎಲ್ಲರಿಗಿಂತ ಪ್ರಮುಖ ಸಹಾಯಕನು ನಮಗೆ ಯಾರು ಅಂತ ನೋಡುವಾಗ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವಾಗ, ಆತನಲ್ಲಿ ಬೇಡಿಕೊಳ್ಳುವಾಗ ದೇವರೇನೆಂದರೆ ಅನೇಕ ಮನುಷ್ಯರ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಆದರೆ ನಮ್ಮ ಸಹಾಯವು ಮನುಷ್ಯರಿಂದ ಅಂತ ನಾವು ನೆನೆಸಬಾರ್ದು. ನನ್ನ ಸಹಾಯವು ದೇವರಿಂದ ಬಂದಿದೆ. ಯಾವ ರೀತಿಯಾಗಿ ಅಂತ ನೋಡುವಾಗ ಮನುಷ್ಯನ ಮುಖಾಂತರ ನಮಗೆ ಸಹಾಯ ಬಂದಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತಾ ಇದ್ದೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು, ನನ್ನನ್ನು, ನಿನ್ನನ್ನು, ಮತ್ತು ಗುಡ್ಡ ಬೆಟ್ಟ ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲವನ್ನು ಉಂಟು ಮಾಡಿದಂತಹ ಯೆಹೋವನಿಂದಲೇ ನಮ್ಮ ಸಹಾಯವು ಬರುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀ ಈಸ್ ಅವರ್ ಪ್ರೆಸೆಂಟ್ ಹೆಲ್ಪರ್. ನಾವು ಆತನಿಗೆ ಬೇಡಿಕೊಳ್ಳುವಾಗ, ನಾವು ಕಷ್ಟದಲ್ಲಿರುವಾಗ ನಾವು ಬೇಡಿಕೊಳ್ಳುವಾಗ ಆತ ನನಗೆ ಸಹಾಯಕನಾಗಿ ಬರ್ತಾನೆ. ಒಂದು ವೇಳೆ ಯಾವುದೇ ನಿಮ್ಮ ಒಂದು ಜೀವಿತದಲ್ಲಿ ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನೀವು ಒಂದು ವೇಳೆ ಕನ್ಫ್ಯೂಷನ್ನಲ್ಲಿದ್ದರೆ, ಗಲಿಬಿಲಿಯಲ್ಲಿದ್ದರೆ, ದೇವರು ನಿಮಗೆ ಸಹಾಯಕನಾಗಿ ಬಂದು ನಿಮಗೆ ಮಾರ್ಗ ತೋರಿಸುವ ಆತನಾಗಿದ್ದಾನೆ. ಒಂದು ವೇಳೆ ನೀವು ಕಷ್ಟದಲ್ಲಿರುವಾಗ, ಸಂಕಟದಲ್ಲಿರುವಾಗ, ಪ್ರಾರ್ಥಿಸುವಾಗ ದೇವರು ನಿಮಗೆ ಸಹಾಯಕನಾಗಿ ಬಂದು ನಿಮ್ಮನ್ನು ಬಿಡಿಸ್ತಾನೆ. ಒಂದು ವೇಳೆ ನೀವು ಆರ್ಥಿಕವಾಗಿ ಬಳಲುತ್ತಿರುವುದಾದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಪ್ರಕಾರ ನೀವು ವಾಕ್ಯದ ಪ್ರಕಾರ ನೀವು ನಡೆಯುವುದಾದರೆ ಆತನು ಸಹಾಯಕನಾಗಿ ಬಂದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಸಮೃದ್ಧಿಗೊಳಿಸ್ತಾನೆ. ಆತನು ಬರೀ ಶಾರೀರಿಕವಾದಂತಹ ಆಶೀರ್ವಾದಗಳಿಗೆ ಸಹಾಯಕನು ಮಾತ್ರವಲ್ಲ, ಆತನು ನಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ, ನಮ್ಮ ಆಲೋಚನೆಗಳಲ್ಲಿ ಎಲ್ಲ ವಿಷಯದಲ್ಲಿ ಆತ ನಮಗೆ ಪ್ರಮುಖ ಸಹಾಯಕನಾಗಿದ್ದಾನೆ. ಆತನೇ ನಮಗೆ ಸಹಾಯಕನು, ಆತನೇ ನಮಗೆ ಪ್ರಮುಖ ಸಹಾಯಕನು. ಯಾಕೆಂದರೆ ಆತನು ನಮ್ಮನ್ನು ಉಂಟು ಮಾಡಿದ್ದಾನೆ. ನಮ್ಮ ಪರಿಸ್ಥಿತಿಗಳು, ನಮ್ಮ ಜೀವಿತ ಆತನಿಗೆ ಗೊತ್ತು, ನಮ್ಮ ಮಾರ್ಗಗಳು ಆತನಿಗೆ ಗೊತ್ತು, ನಮ್ಮ ಆಲೋಚನೆಗಳು ಆತನಿಗೆ ಗೊತ್ತು. ಹಾಗಾಗಿ ನಾವು ಆತನಲ್ಲಿ ಮೊರೆಯಿಡುವಾಗ, ಆತನ ಸಹಾಯಕ್ಕಾಗಿ ಬೇಡಿಕೊಳ್ಳುವಾಗ ಆತನು ನಮಗೆ ಖಂಡಿತವಾಗಿಯೂ ಯಾವ ಒಂದು ವಿಚಾರದಲ್ಲಿ ನಮಗೆ ಆತನ ಸಹಾಯದ ಅವಶ್ಯಕತೆ ಇದೆಯೋ ಆ ವಿಚಾರದಲ್ಲಿ ದೇವರು ನಮಗೆ ಸಹಾಯಕನಾಗಿ ಬಂದು ನಮಗೆ ಆತನು ಸಹಾಯ ಮಾಡುವ ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನು ನಮಗೆ ಪ್ರಮುಖ ಸಹಾಯಕನು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಪರಿಸ್ಥಿತಿಗಳೇನೇ ಇರಲಿ, ಯಾವುದೇ ಕಾರಣಕ್ಕಾಗಿ ಒಂದು ವೇಳೆ ನೀವು ಸಹಾಯವನ್ನು ಎದುರು ನೋಡ್ತಾ ಇರುವಾಗ, ನೀವು ದೇವರನ್ನು ಬೇಡಿಕೊಳ್ಳುವಾಗ ಆತನು ನಿಮಗೆ ಸಹಾಯಕನಾಗಿ ಆ ಒಂದು ಕ್ಷಣದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯಕನಾಗಿ ಇಳಿದು ಬಂದು ನಿಮ್ಮನ್ನು ಆ ಒಂದು ಸಹಾಯ ಹಸ್ತದಿಂದ ನೀಡಿ ನಿಮ್ಮನ್ನು ಆತನು ನಡೆಸುವ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ನಾವು ಯಾವ ಒಂದು ಮನುಷ್ಯರಲ್ಲಿ ಯಾವುದೇ ರೀತಿಯಾಗಿ ಆಸ್ತಿಗಳಲ್ಲಿ, ಅಂತಸ್ತುಗಳಲ್ಲಿ, ಆ ವಿಷಯಗಳಲ್ಲಿ ನಾವು ಭರವಸೆ ಇಡದೆ ನಾವು ದೇವರಲ್ಲಿ ಭರವಸೆ ಬಿಡೋಣ. ಯಾಕಂದರೆ ಆತ ನಮಗೆ ಸಹಾಯಕನಾಗಿದ್ದಾನೆ. ಆತ ನಮಗೆ ಎಲ್ಲ ವಿಷಯದಲ್ಲಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆತ ನಮಗೆ ಬಲ ಕೊಡುವಾತನು, ನಮಗೆ ಆರೋಗ್ಯ ಕೊಡುವಾತನು, ನಮಗೆ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ಎಲ್ಲ ವಿಧದಲ್ಲಿಯೂ ಆತ ನಮಗೆ ಸಹಾಯಕನಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆತನ ಮುಂದೆಯೂ ಸಹ ನಮ್ಮನ್ನು ನಡೆಸ್ತಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.